ಬ್ರೇಕ್ ನಂತರ ಸೂಪರ್ ಫಾಸ್ಟ್ಗೆ ಮತ್ತೆ ಸ್ವಾಗತ. ವಿಧಾನಸೌಧದಲ್ಲಿ ಕುಳಿತು ಸಿದ್ದರಾಮಯ್ಯರಿಂದ ಹಿಂದೂಗಳನ್ನ ತುಳಿಯುವ ಕೆಲಸ ಆಗ್ತಾ ಇದೆ ಅಂತ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯಗೆ ಕಣ್ಣು ಕಿವಿ ಹೃದಯ ಕೂಡ ಇಲ್ಲ. ಹಿಂದೂ ಸಮಾಜ ಯಾವತ್ತೂ ಕೂಡ ಸುಮ್ಮನೆ ಕೂರೋದಿಲ್ಲ. ನಿಮ್ಮ ಹೆಂಡತಿ ಕೂಡ ಬುರ್ಕಾ ಹಾಕುವ ಸ್ಥಿತಿ ತರ್ತಾ ಇದ್ದೀರಿ. ಮುಸ್ಲಿಮರ ಪರ ನಿಂತು ಸಿಎಂ ಪಾಕಿಸ್ತಾನದ ಲೀಡರ್ ಆಗ್ತಾ ಇದ್ದಾರೆ. ಹೀಗೆ ಆದ್ರೆ ಹೆಣ್ಮಕ್ಳಿಗೆ ಇವರೇ ಫ್ರೀ ಬುರ್ಕಾ ಕೊಡ್ತಾರೆ. ಮುಸ್ಲಿಮರಿಗೆ ಶೇಕಡಾ 15% ಮೀಸಲಾತಿ ಹೆಚ್ಚಳಕ್ಕೆ ನಮ್ಮ ವಿರೋಧ ಇದೆ ಅಂತ ಹೇಳಿದ್ದಾರೆ. ಇಷ್ಟೊಂದು ಜನ ಹೆಣ್ಮಕ್ಳು ಇಲ್ಲಿ ಇದೀರಲ್ಲ, ಸಿದ್ದರಾಮಯ್ಯ ಸರ್ಕಾರ ಹಿಂಗೆ ಮುಂದುವರೆದ್ರೆ ನೀವು ಹಿಂಗೆ ಕೇಸರಿ ಹಾಕೊಂಡ್ ಬರಕ್ ಬರಲ್ಲ. ಏನ್ ಹಾಕೊಂಡ್ ಬರ್ಬೇಕಾಗತ್ತೆ ಬರೋದಿನ? ಬುರ್ಕಾ ಕರೆಕ್ಟ್ ಆಗಿ ಹೇಳ್ತಿದ್ದೀರಿ. ಸಿದ್ದರಾಮಯ್ಯನವರೇ, ನಿಮ್ ಹೆಂಡತಿನೂ ಬುರ್ಕಾ ಹಾಕದಂತ ಸ್ಥಿತಿ ನೀವು ತರ್ತಾ ಇದ್ದೀರಾ. ಇಡೀ ಕರ್ನಾಟಕ ಒಂದ್ ರೀತಿ ಮುಸಲ್ಮಾನರ ಭಯ ಆಗ್ತಾ ಇದೆ. ಮಾನ್ಯ ನರೇಂದ್ರ ಮೋದಿ ಅವರು ಇಡೀ ದೇಶದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಬೆಳೆಸ್ತಾ ವಿಶ್ವನಾಯಕ. ಒಂದೊಂದು ಕಡೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಂಸದ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ಆಗಿದೆ. ಎಲ್ಲಾ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಲೂಟಿ ಹೊಡಿತಾ ಇದ್ದಾರೆ. ರಾಜ್ಯದ ಜನರು ಕೊಡುವ ದುಡ್ಡಿನಿಂದ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಹಾಲು ಉತ್ಪಾದಕರಿಗೆ ಡಿಸೆಂಬರ್ನಿಂದ ಪ್ರೋತ್ಸಾಹಧನ ಕೊಟ್ಟಿಲ್ಲ. ಬಡವರು ಕುಡಿಯುವ ಮದ್ಯದ ದರವನ್ನ ಹೆಚ್ಚಳ ಮಾಡಿದ್ದಾರೆ. ರಾಜ್ಯದಲ್ಲಿ ದಿಕ್ಕು ದೆಸೆ ಇಲ್ಲದ ಆಡಳಿತ ಇದೆ ಅಂತ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಈಗಾಗಲೇ 2.5 ವರ್ಷ ಆಯ್ತು. ಇನ್ನು 2.5 ವರ್ಷದಲ್ಲಿ ಸಂಪೂರ್ಣ ಅಭಿವೃದ್ಧಿ ಮಾಡಕ್ಕಾಗಲ್ಲ, ಜನರ ಮುಂದೆ ಹೋಗಕ್ಕಾಗಲ್ಲ ಅನ್ನೋಂಥದ್ದು ಒಂದು ಬಾಧೆ. ಇನ್ನೊಂದ್ ಕಡೆ ಅದ್ರ ಮೇಲೆ ಗಾಯದ ಮೇಲೆ ಬರೆಯಂತೆ ಒಂದ್ ಕಡೆ ದುಡ್ಡಿಲ್ಲ, ಇನ್ನ ವಿವಿಧ ಕೆಲಸಗಳನ್ನು ಮಾಡ್ಬೇಕಂದ್ರೂ ಕೂಡ ಭ್ರಷ್ಟಾಚಾರ ಆಗಿದೆ. ವರ್ಕ್ ಆರ್ಡರ್ ತಗೊಳ್ಳೋದಕ್ಕೂ ಭ್ರಷ್ಟಾಚಾರ, ಎಸ್ಟಿಮೇಷನ್ ಮಾಡಿಸೋದಕ್ಕೂ ಭ್ರಷ್ಟಾಚಾರ, ಬಿಲ್ ಕೊಡೋದಕ್ಕೂ ಭ್ರಷ್ಟಾಚಾರ. ಇದು ಕಾಂಗ್ರೆಸ್ಸಿನ ಆಡಳಿತದ ಫಲಶ್ರುತಿ. ಇನ್ನೊಂದು ತಾವು ಗಮನ, ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಇರೋದು ನಿಜ ಅಂತ ಡಿವಿ ಸದಾನಂದಗೌಡ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ನಮ್ಮಲ್ಲಿ ಆಂತರಿಕವಾಗಿ ಬೂದಿ ಮುಚ್ಚಿದ ಕೆಂಡದಂತಿರೋದು ಸತ್ಯ. ಕೋರ್ ಕಮಿಟಿಯಲ್ಲಿ ವಿಷಯಾಧಾರಿತ ಚರ್ಚೆಗಳು ನಡೀತಾ ಇಲ್ಲ. ಪಕ್ಷವನ್ನ ಕಟ್ಟಿ ಬೆಳೆಸಿದ ಹಿರಿಯ ನಾಯಕರಿದ್ದಾರೆ. ಪಕ್ಷದ ಹಿರಿಯ ನಾಯಕರ ಸಲಹೆ ಪಡೆದು ಕೆಲಸ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಕೆಲಸ ಆಗಬೇಕು. ಪ್ರತಿಭಟನೆ ಮಾಡಿದಾಗ ಅದರ ಎಫೆಕ್ಟ್ ಜನರಿಗೆ ತಿಳಿಬೇಕು ಅಂತ ಹೇಳಿದ್ದಾರೆ. ಹೊರಗೆ ನಾವು ಅದಕ್ಕೆ ಹೇಳಿ ಇದಕ್ಕೆ ನಮ್ಮಲ್ಲಿ ತುಂಬಾ ಮೀಡಿಯಾಕ್ಕೆ ಬರೋರು ಹೇಳಿ ಎಲ್ಲ ಸರಿ ಇದೆ, ಎಲ್ಲ ಸರಿ ಇಲ್ಲ. ನಾನು 100% ಹೇಳ್ತೇನೆ, ನಮ್ಮಲ್ಲಿ ಆಂತರಿಕವಾದಂತ ವ್ಯತ್ಯಾಸಗಳು ಒಳಗೆ ಕುದಿತ ಈ ಬೂದಿಯೊಳಗಿನ ಕೆಂಡದ ರೀತಿಯಲ್ಲಿ ಆಗ್ತಾ ಇರುವಂತದ್ದು ಕರ್ನಾಟಕ ರಾಜ್ಯದ ಬಿಜೆಪಿಯಲ್ಲಿದೆ. ಇದರಿಂದ ನಾವು ಹೊರಗೆ ಬರಬೇಕು. ಇದರಿಂದ ಹೊರಗೆ ಬಂದ ಒಂದು 15 ದಿನದೊಳಗೆ ಈ ಕಾಂಗ್ರೆಸ್ ಅನ್ನ ಸದೆಬಡಿಯುವಂತ ಶಕ್ತಿ ನಿಮಗೆ ಬರ್ತದೆ. ಅದನ್ನು ಮಾಡಿ ಅಂತ ನಾನು ಕೇಂದ್ರದಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ. ಹೊರಗೆ ನಾವು ಅದಕ್ಕೆ ಹೇಳಿ ಇದಕ್ಕೆ ನಮ್ಮಲ್ಲಿ ತುಂಬಾ ಮೀಡಿಯಾಕ್ಕೆ ಬರೋರು ಹೇಳಿ ಎಲ್ಲ ಸರಿ ಇದೆ, ಎಲ್ಲ ಸರಿ ಇಲ್ಲ. ನಾನು 100% ಹೇಳ್ತೇನೆ, ನಮ್ಮಲ್ಲಿ ಆಂತರಿಕವಾದಂತ ವ್ಯತ್ಯಾಸಗಳು ಒಳಗೆ ಕುದಿತ ಈ ಬೂದಿಯೊಳಗಿನ ಕೆಂಡದ ರೀತಿಯಲ್ಲಿ ಆಗ್ತಾ ಇರುವಂತದ್ದು ಕರ್ನಾಟಕ ರಾಜ್ಯದ ಬಿಜೆಪಿಯಲ್ಲಿದೆ. ಇದರಿಂದ ನಾವು ಹೊರಗೆ ಬರಬೇಕು. ಇದರಿಂದ ಹೊರಗೆ ಬಂದ ಒಂದು 15 ದಿನದೊಳಗೆ ಈ ಕಾಂಗ್ರೆಸ್ ಅನ್ನ ಸದೆಬಡಿಯುವಂತ ಶಕ್ತಿ ನಿಮಗೆ ಬರ್ತದೆ. ಅದನ್ನು ಮಾಡಿ ಅಂತ ನಾನು ಕೇಂದ್ರದಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ. ವಸತಿ ಯೋಜನೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ವಿರೋಧಿಸಿ ರಾಜ್ಯ ಸರ್ಕಾರದ ವಿರುದ್ಧ ಶಿವಮೊಗ್ಗದಲ್ಲಿ ಪ್ರೊಟೆಸ್ಟ್ ಮಾಡಲಾಗಿದೆ. ಪ್ರತಿಭಟನೆಯನ್ನ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ನೇತೃತ್ವದಲ್ಲಿ ರಾಷ್ಟ್ರಭಕ್ತರ ಬಳಗದ ವತಿಯಿಂದ ನಗರದ ರಾಮಣ್ಣ ಶ್ರೇಷ್ಠಿ ಪಾರ್ಕ್ನಿಂದ ಶಿವಪ್ಪ ನಾಯಕ್ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ಮಾಡಲಾಯಿತು. ಪ್ರತಿಭಟನಾಕಾರರಿಂದ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಸಚಿವ ಜಮೀರ್ ಅಹಮದ್ ವಿರುದ್ಧ ಆಕ್ರೋಶ ಹೊರಹಾಕಲಾಗಿತ್ತು. ಇನ್ನು ಪ್ರತಿಭಟನೆಯಲ್ಲಿ ರಾಷ್ಟ್ರಭಕ್ತರ ಬಳಗದ ಸಂಚಾಲಕ ಕೆಇ ಕಾಂತೇಶ್, ಮಾಜಿ ಕಾರ್ಪೊರೇಟ್ ವಿಶ್ವಾಸ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಸರ್ಕಾರದ ಬಳಿ ಹಣವಿಲ್ಲವೆಂಬ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಹಾಗೆ ಎಲ್ಲಿ ಹೇಳಿದ್ದೀನಿ? ನಾನು ಆ ರೀತಿ ಹೇಳಿಯೇ ಇಲ್ಲ. ನನ್ನ ಹೇಳಿಕೆ ಬಗ್ಗೆ ಬಿಜೆಪಿ ನಾಯಕರು ಅರ್ಥ ಮಾಡ್ಕೊಳ್ಬೇಕು. ಬಾದಾಮಿ ಅಭಿವೃದ್ಧಿ, ಬಾದಾಮಿ ಗುಹೆಗಳ ರಕ್ಷಣೆಗೆ ಅನುದಾನ 1,000 ಕೋಟಿ ಪ್ರಸ್ತಾವನೆ ರೆಡಿ ಮಾಡಿ ಕೇಂದ್ರಕ್ಕೆ ಕಳಿಸಿ ಎಂದೆ. ಅಷ್ಟೊಂದು ದುಡ್ಡು ನಾವು ಕೊಡಲು ಆಗೋದಿಲ್ಲ ಎಂದಿದೆ. ಸರ್ಕಾರದಲ್ಲಿ ಇದ್ಕೊಂಡು ನಾವು ಆ ರೀತಿ ಮಾತನಾಡಲು ಸಾಧ್ಯವಿಲ್ಲ. ನಾವು ಹಾಗೆಲ್ಲ ಮಾತಾಡೋದೂ ಇಲ್ಲ. ನನಗೆ ವಸ್ತುಸ್ಥಿತಿ ಗೊತ್ತಿದೆ. ನನಗಿಂತ ಚೆನ್ನಾಗಿ ಯಾರಿಗ ಅರ್ಥ ಆಗುತ್ತೆ? ಜವಾಬ್ದಾರಿ ಸ್ಥಾನದಲ್ಲಿಟ್ಕೊಂಡು ನಾವು ಹಾಗೆಲ್ಲ ಮಾತಾಡಲ್ಲ.
ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿದೆ ಅಂತ ತಮ್ಮ ಹೇಳಿಕೆಯ ಬಗ್ಗೆ ಮತ್ತೊಮ್ಮೆ ಗೃಹ ಸಚಿವ ಜಿ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಬಡ್ಜೆಟ್ನಲ್ಲಿ ಪ್ರೊವಿಷನ್ ಮಾಡಿದ್ದಾರೆ, ಔಟ್ ಆಫ್ ಬಡ್ಜೆಟ್ ಕೊಟ್ಟಿಲ್ಲ ನಾವು ಗ್ಯಾರಂಟಿನ ಅಂತ ಎಲ್ಲ ಹೇಳಿದ್ದೀನಿ ಡೀಟೇಲ್ ಆಗಿ. ಅದು ಯಾವುದೋ 1000 ಕೋಟಿ ನಾವು ಕೊಡೋಕ್ಕಾಗೋದಿಲ್ಲ, ಅವ್ರು ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಹೇಳುವಾಗ ಅದನ್ನ ದುಡ್ಡೇ ಇಲ್ಲ ಅಂದ್ರು ಅಂತ ಹೇಳಿ ನಾನು ಹೇಳಿದ್ದೀನಿ. ಅಷ್ಟು ಪ್ರಜ್ಞೆ ಇಲ್ವಾ ನನಗೆ? ಸರ್ಕಾರದಲ್ಲಿ ಇದ್ದುಕೊಂಡು ನಾವು ಆ ರೀತಿ ಎಲ್ಲ ಮಾತನಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಆ ರೀತಿ ಮಾತಾಡೋದು ಇಲ್ಲ. ಜೊತೆಗೆ ನಮಗೆ ವಸ್ತುಸ್ಥಿತಿ ಗೊತ್ತಿರೋನು ನಾನು. ನನಗಿನ ಚೆನ್ನಾಗಿ ಯಾರಿಗೆ ಅರ್ಥ ಆಗ್ತದೆ? ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ನಾವು ಹಾಗೆಲ್ಲ ಮಾತಾಡಕ್ಕೆ ಹೋಗೋದಿಲ್ಲ. ಸರ್ಕಾರಿ ಕಚೇರಿಗಳಲ್ಲಿ ರೆಡ್ ಕಾರ್ಡ್ ಇಟ್ಕೊಂಡಿದ್ದಾರೆಂಬ ಎಚ್.ಡಿ. ಕುಮಾರಸ್ವಾಮಿ ಆರೋಪಕ್ಕೆ ಮಾಜಿ ಸಂಸದ ಡಿ.ಕೆ. ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ. ಎಚ್.ಡಿ.ಕೆ ತಮ್ಮ ಅಧಿಕಾರಾವಧಿಯಲ್ಲಿ ರೆಡ್ ಕಾರ್ಡ್ ಫಿಕ್ಸ್ ಮಾಡಿಕೊಂಡೇ ಆಡಳಿತ ನಡೆಸಿದ್ರು. ಕುಮಾರಸ್ವಾಮಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೇಲೆ ಒತ್ತಡ ಹಾಕಿ ಅನುದಾನ ತರಲಿ ನೋಡೋಣ, ಕೇಂದ್ರದಲ್ಲಿ ಕೆಲಸ ಕಡಿಮೆ ಇರಬಹುದು, ಅದಕ್ಕೆ ಬೆಂಗಳೂರಲ್ಲೇ ಇರ್ತಾರೆ. ಕುಮಾರಸ್ವಾಮಿ ಹೇಳಿಕೆ ಒಂದೊಂದು ಸಲ ಒಂದೊಂದು ಇರುತ್ತೆ ಅಂತ ಎಚ್.ಡಿ.ಕೆ ವಿರುದ್ಧ ಡಿ.ಕೆ. ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ಕುಮಾರಸ್ವಾಮಿನೇ ರೆಡ್ ಕಾರ್ಡ್ ಇಟ್ಕೊಂಡು ಅಧಿಕಾರ ನಡೆಸ್ತಾರೆ, ಅದರಲ್ಲೇನಿದೆ? ಕುಮಾರಸ್ವಾಮಿ ಅವರ ಅಧಿಕಾರಾವಧಿನಲ್ಲಿ ರೆಡ್ ಕಾರ್ಡ್ ಎಲ್ಲದಕ್ಕೂ ಅವರೇ ಫಿಕ್ಸ್ ಮಾಡಿಕೊಂಡಿದ್ದು, ಬೇರೆಯವ್ರ ಮೇಲೆ ಆರೋಪ ಮಾಡ್ತಾರೆ. ಮಾವು ಬೆಳೆಗಾರರಿಗೆ ಕೇಂದ್ರದಿಂದ ಬೆಂಬಲ ಬೆಲೆ ಘೋಷಿಸಿದ ವಿಚಾರವಾಗಿ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕಣ್ಣು ಹಾಗೂ ಕಿವಿ ಎರಡೂ ಇಲ್ಲ. ರಾಜ್ಯದಲ್ಲಿ ಆಡಳಿತ ನಡೆಸೋದಕ್ಕೆ ಯಾವುದೇ ನೈತಿಕತೆ ಇಲ್ಲ. ಕುಮಾರಸ್ವಾಮಿ ದೇವೇಗೌಡರ ಹೋರಾಟದಿಂದ ಬೆಂಬಲ ಬೆಲೆ ಸಿಕ್ಕಿದೆ. ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಕೇಂದ್ರ ಸರ್ಕಾರ ಧಾವಿಸಿದೆ. ಕೇಂದ್ರಕ್ಕೆ ಮಾವು ಬೆಳೆಗಾರರ ಪರವಾಗಿ ಧನ್ಯವಾದ ಹೇಳ್ತೀನಿ ಅಂತ ಹೇಳಿದ್ದಾರೆ. ಮಧ್ಯ ಕರ್ನಾಟಕದ ಜೀವನಾಡಿಯಾಗಿರುವ ಭದ್ರಾ ಜಲಾಶಯದ ಬಫರ್ ಝೋನ್ ಪ್ರದೇಶದಲ್ಲಿ ಅವೈಜ್ಞಾನಿಕ ಕಾಮಗಾರಿ ವಿರೋಧಿಸಿ ರೈತರು ಸಿಡಿದೆದ್ದಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಭದ್ರಾ ಡ್ಯಾಂ ನಿಷೇಧಿತ ಪ್ರದೇಶದಲ್ಲಿ ಕಳೆದ 20 ದಿನಗಳಿಂದ ಅವೈಜ್ಞಾನಿಕ ಕಾಮಗಾರಿ ನಡೀತಾ ಇದೆ. ಜಲಜೀವನ್ಗಾಗಿ ಬಲದಂಡೆ ಹೊಡೆದು ಕಾಮಗಾರಿಗೆ ಮುಂದಾಗಿದ್ದಾರೆ. ಕಾಲುವೆ ಒಡೆದಿರೋದ್ರಿಂದ ರೈತರಿಗೆ ನೀರು ತಲುಪುವುದು ಕಷ್ಟ ಆಗುತ್ತೆ ಅಂತ ಶಿವಮೊಗ್ಗ, ದಾವಣಗೆರೆ, ಹರಿಹರ ಮೂಲದ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕೆಎಡಿಬಿ ಭೂಸ್ವಾಧೀನ ವಿರೋಧಿಸಿ ರಾಜ್ಯ ಸರ್ಕಾರದ ವಿರುದ್ಧ ರೈತರಿಂದ ಬೃಹತ್ ಹೋರಾಟ ನಡೆದಿದೆ. ದೇವನಹಳ್ಳಿಯಲ್ಲಿ 1250 ಎಕರೆ ಭೂಸ್ವಾಧೀನ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆ. ಬಲವಂತದ ಭೂಸ್ವಾಧೀನ ನಾವು ಒಪ್ಪೋದಿಲ್ಲ, ನಾವು ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ಹಿಂಪಡೆಯಲ್ಲ ಅಂತ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ರೈತರು ದೇವನಹಳ್ಳಿ ಬಸ್ ಸ್ಟ್ಯಾಂಡ್ ಸಮೀಪ ಪ್ರತಿಭಟನೆ ನಡೆಸಿದ್ದಾರೆ. ರೈತರ ಹೋರಾಟಕ್ಕೆ ಬೆಂಬಲ ನೀಡಿದ್ದಾರೆ ನಟ ಪ್ರಕಾಶ್ ರೈ. ಹಾಗೆಯೇ ದೇವನಹಳ್ಳಿ ಚಲೋ ಹೋರಾಟದಲ್ಲಿ ಪ್ರಕಾಶ್ ರೈ ಅವರು ಕೂಡ ಭಾಗಿಯಾಗಿದ್ದಾರೆ. ಸಾಯ್ತಾ ಇದಾರೆ, ಅನ್ನ ಬೆಳ್ಕೊಡ್ರಿ ಅಂತ ಹೇಳಿ. ಅವತ್ತು 50 ಕೋಟಿ ಜನರಿಗೆ ಅನ್ನ ಇರಲಿಲ್ಲ, ಇವತ್ತು 140 ಕೋಟಿ ಜನರಿಗೆ ಅನ್ನ ಕೊಟ್ಟಿದ್ವಿ ಕಣ್ರಿ. ಇವತ್ತು ರೈತರು ಹೆಮ್ಮೆಯಿಂದ ಹೇಳ್ತಾ ಇದೀವಿ. ಇವತ್ತೆಲ್ಲ ಕಂಪನಿಯಲ್ಲಿ ಉತ್ಪಾದನೆ ಮಾಡ್ತೀರಿ, ಎಲ್ಲಾ ವಸ್ತುಗಳನ್ನು ಉತ್ಪಾದನೆ ಮಾಡ್ತೀರಿ. 3G 4G 5G ಎಲ್ಲ ಉತ್ಪತ್ತಿ ಮಾಡ್ತೀರಿ. ಆಹಾರ ಉತ್ಪತ್ತಿ ಮಾಡಕ್ಕಾಗತ್ತ ನಿಮ್ಮಿಂದನ? ಕೋವಿಡ್ ಸಂದರ್ಭದಲ್ಲಿ ಎಲ್ಲಾ ಕೈಗಾರಿಕೆ ಬಾಗ್ಲಾಕಿದ್ವು, ರೈತನ ಒಕ್ಕಲ್ತನದ ಕೈಗಾರಿಕೆ ಬಾಗ್ಲಾಕ್ಲಿಲ್ಲ. ಅವತ್ತೇನಾದ್ರು ನಮ್ಮ ಕಚೇರಿ ಬಾಗ್ಲಾಕಿದ್ರೆ, ನಮ್ಮ ಕೈಗಾರಿಕೆ ನಮ್ಮ ಒಕ್ಕಲ್ತನ ಬಾಗ್ಲಾಕಿದ್ರೆ